Hello dear students, welcome to the accountancy class. What we are starting or what we are continuing, see we are continuing our accounting equations of first year, that is chapter number 3. Now since yesterday we are taking sums, today I am going to solve yet another 2 sums, okay? And tomorrow I will teach you the rules on which the accountancy is based, okay? So let us start. What we are going to start? We are going to start with question number 4. Okay, we are going to solve the numerical questions 4 and 5 in today's class. Okay, so what is question number 4? See, Rohit has the following transactions. Nenapirli, this question will come into your exam for 6 marks. It is a compulsory question. Exam nalli ಕೇಳ್ತಾರೆ. ಸೊ ಯಾವಾಗ ನಿಮಗೆ ಗೊತ್ತೈತಿ ಇದು ಎಕ್ಸಾಮ್ದಾಗ ಬರತೈತಂದ್ರೆ ಇದು ನಿಮಗೆ ಬರಲೇಬೇಕು, ಅದರ್ವೈಸ್ ನೀವು ಕ್ಲಿಯರ್ ಆಗಿ ಇಲ್ಲಿ ಮಾರ್ಕ್ಸ್ ಕಳ್ಕೋತೀರಿ ನೋಡಿ. ಓಕೆ, ಸೊ ವಾಟ್ ದೇ ಆರ್ ಸೇಯಿಂಗ್, ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1,50,000. Then purchased machinery on credit 40,000, purchased goods for cash 20,000. So there are various transactions. Now ಏನು ಮಾಡೋದೈತಿ, we have to show the accounting equation and the effect of these equations on the assets, liabilities and capital. So nodri ee ಪಾಠ ಅಥವಾ ಈ ಲೆಕ್ಕಗಳು ನಿಮಗೆ ಬರಬೇಕಾದ್ರೆ you should be very clear with what is the formula. The formula is assets is equal to capital plus liabilities. So when you have the clear idea of the equation, then you can do it. Whenever you are starting to solve this kind of sum, first formula ಬರದ್ಬಿಡ್ರಿ. ಕಂಪಲ್ಸರಿ ಬರೀಬೇಕು ನೋಡ್ರಿ ಫಾರ್ಮುಲಾ ಬರೀಲಿಲ್ಲ ಅಂದ್ರೆ 1 ಮಾರ್ಕ್ಸ್ ಕಟ್ ಆಗಿಬಿಡ್ತೇವೆ. ಸೊ ಫಸ್ಟ್ ಫಾರ್ಮುಲಾ ಬರೀರಿ, ಆಮೇಲೆ ಅವ್ರು ಏನೇನು ಟ್ರಾನ್ಸಾಕ್ಷನ್ ಹೇಳಾಕತ್ತಾರ ಅದನ್ನ ಬರ್ಕೋತು. ನಾ ಹೆಂಗ್ ಬರೆಯಕತ್ತೀನಿ ಡಿಟ್ಟೋ ಹಂಗ ನೀವು ನಿಮ್ನ ಆನ್ಸರ್ ಶೀಟ್ ದಾಗನು ಬರೆಯೋದಿರ್ತೀವಿ. ಇನ್ನು ನನಗಿಂತ ಸ್ವಲ್ಪ ನೀಟ್ ಹ್ಯಾಂಡ್ ರೈಟಿಂಗ್ ದಾಗ ಬರೀರಿ. ಓಕೆ, ನೋಡ್ರಿ ನನಗೆ ಇದ ಕ್ಯಾಮೆರಾ ಫ್ರೇಮ್ ದಾಗ ಸೆಟ್ ಆಗುದೈತಿ, ಅದಕ್ಕಾಗಿ ಬಾಳ ಸತಿ ನಾನು ಅಕ್ಷರ ಬಾಳ ಸಣ್ಣ ನಿಮಗೆ ಕಾಣಬಹುದು, ಬಟ್ ಪ್ಲೀಸ್ ಅಡ್ಜಸ್ಟ್ ಮಾಡ್ರಿ ಅದ್ರ ಜೊತೆ. ಓಕೆ, ಸೊ ಲೆಟ್ ಅಸ್ ಟೇಕ್ ದ ಫಸ್ಟ್ ಟ್ರಾನ್ಸಾಕ್ಷನ್. ಏನ್ ಹೇಳ್ತಾರೆ ನೋಡ್ರಿ, ಮೊದಲನೇ ಟ್ರಾನ್ಸಾಕ್ಷನ್ ಅಲ್ಲಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ rupees 1,50,000. rupees 1,50,000. Now understand ಯಾವ account ಬರಕತ್ತಾವ. See, what you need to do is underline the accounts which are coming. So here you can see ಎಲ್ಲಿ word commenced business ಅಂತ ಬಂತು, which account is coming into consideration? Capital account is coming. ಏನ್ ತಂದ್ರಪ್ಪ ಕ್ಯಾಪಿಟಲ್ ಅಂತ? ಕ್ಯಾಶ್ ಅನ್ನು ತಂದ್ರು. ಯಾಕಂದ್ರೆ ನೋಡ್ರಿ ಬರೇ ಕ್ಯಾಪಿಟಲ್ ನಲ್ಲಿ ಕ್ಯಾಶ್ ಅನ್ನ ಬರ್ತೈತಂತ ಇರಂಗಿಲ್ಲ. The owner can bring cash into the business in the form of capital. He can bring goods also in the form of capital. Sometimes he brings the debtors and creditors also from the previous business, if any. Okay, so capital can be anything. Okay, so ಸದ್ಯ ಇಲ್ಲಿ ನಮಗೆ ಏನ್ ಹೇಳ್ಯಾರು, ಕ್ಯಾಶ್ ಅನ್ನು ತಗೊಂಡು ಬಂದಾರು. ಕ್ಯಾಶ್ ಏನಾಗ್ತೈತಿ? ಅಸೆಟ್ ಆಗ್ತೈತಿ. ಓಕೆ, ಕ್ಯಾಪಿಟಲ್ ಏನಾಗ್ತೈತಿ? ಲಯಬಿಲಿಟಿ ಆಗ್ತೈತಿ. ಓಕೆ, ಸೊ ಲೆಟ್ ಅಸ್ show this into the formula, that is assets is equal to, okay, is equal to the liabilities and capital, or you can say capital and liabilities. Okay, so let us show it. ಏನ್ ಬಂದ್ ನೋಡ್ರಿ ಬಿಸ್ನೆಸ್ ಅಲ್ಲಿ. ಈಗ ವಿಚಾರ ಮಾಡ್ಬೇಕಾದ್ರೆ ಯಾರ ದೃಷ್ಟಿಕೋನದಿಂದ ವಿಚಾರ ಮಾಡಬೇಕು? ಬಿಸ್ನೆಸ್ ಅದ ದೃಷ್ಟಿಕೋನದಿಂದನ ವಿಚಾರ ಮಾಡಬೇಕು. ಸೊ ಬಿಸ್ನೆಸ್ ಅಲ್ಲಿ ಏನ್ ಬಂದ್ ನೋಡ್ರಿ, ಕ್ಯಾಶ್ ಬಂತು. ಸೊ ಕ್ಯಾಶ್ ಈಸ್ ಕಮಿಂಗ್ ಇನ್ ಟು ದ ಬಿಸ್ನೆಸ್. ಹೌ ಮಚ್ ಈಸ್ ದ ಕ್ಯಾಶ್ ದಟ್ ಈಸ್ ಕಮಿಂಗ್ ಇನ್? 1,50,000. ಹೂ ಈಸ್ ಬ್ರಿಂಗಿಂಗ್ ದಿಸ್ ಕ್ಯಾಶ್? ದ ಓನರ್ ಈಸ್ ಬ್ರಿಂಗಿಂಗ್. ಓನರ್ ಯಾವಾಗ ಏನೇ ತಗೊಂಡು ಬರ್ತಾರ ಬಿಸ್ನೆಸ್ ನಲ್ಲಿ ಅದು ಎಲ್ಲಾನು ನಾವು ಏನಂತ ಕರಿಬೇಕು? ಕ್ಯಾಪಿಟಲ್ ಅಂತನ ಕರಿಬೇಕು. ಸೊ ಇಲ್ಲಿ ಅದರ ಸೆಕೆಂಡ್ ಇಫೆಕ್ಟ್ ಹೋಗ್ತೈತಿ, ಕ್ಯಾಪಿಟಲ್ ಅಂತ. ಎಷ್ಟೈತಿ ನೋಡ್ರಿ ಕ್ಯಾಪಿಟಲ್? 1,50,000. ಸೊ your asset should and must become equal to the liabilities. Okay, so how much it is? See, it is
1,50,000, 1,50,000. Okay, so here your assets are equal to your capital and liabilities. 1.5 ಲಕ್ಷ ರೂಪಾಯಿ ಬಿಸ್ನೆಸ್ ದಲ್ಲಿ ಬಂತು. ಇದ 1.5 ಲಕ್ಷ ರೂಪಾಯಿ ಏನಾಯ್ತು ನೋಡ್ರಿ, ಲಯಬಿಲಿಟಿನೂ ಕ್ರಿಯೇಟ್ ಆಯ್ತು. ಯಾಕಂದ್ರೆ ಯಾವಾಗ ಬಿಸ್ನೆಸ್ ಬಂದ್ ಆಗ್ತೈತಿ, ಯಾರು ಓನರ್ ಅದಾರು, ಯಾರು ಯಜಮಾನ್ರು ಅದಾರು, ಅವರಿಗೆ ಈ ದುಡ್ಡು ಬಿಸ್ನೆಸ್ ಏನ್ ಮಾಡಬೇಕು, ಒಳ್ಳೆ ಕೊಡಬೇಕು. ಯಾವ ಕಾನ್ಸೆಪ್ಟ್ ಆಧಾರ ಮೇಲೆ? ಬಿಸ್ನೆಸ್ ಎಂಟಿಟಿ ಕಾನ್ಸೆಪ್ಟ್ ಆಧಾರ ಮೇಲೆ. ಬಿಸ್ನೆಸ್ ಬೇರೆ ಐತಿ, ಓನರ್ ಬೇರೆ ಅದಾರು, ಆ ಕಾನ್ಸೆಪ್ಟ್ ಆಧಾರ ಮೇಲೆ. ಓಕೆ, now let us go for the second transaction. ಏನ್ ಹೇಳ್ತಾರ ನೋಡ್ರಿ, ಪರ್ಚೇಸ್ಡ್ ಮಷಿನರಿ ಆನ್ ಕ್ರೆಡಿಟ್. ಪರ್ಚೇಸ್ಡ್ ಮಷಿನರಿ ಆನ್ ಕ್ರೆಡಿಟ್. ಓಕೆ, ಉದಾಹರಣೆ ಮೇಲೆ ಮಷೀನ್ ಅನ್ನು ಖರೀದಿ ಮಾಡ್ಯಾರು. ಮಷೀನ್ ಬೆಲೆ ಎಷ್ಟೈತೆ ನೋಡ್ರಿ, 40,000 rupees is the cost of the machine. ಓಕೆ, ಸೊ ಸ್ಟಾರ್ಟ್ ಮಾಡ್ಬಿಡ್ರಿ. ಎವ್ರಿ ಟೈಮ್ ಯಾವಾಗ ನೀವು ಒಂದು ಈಕ್ವೇಶನ್ ತಯಾರು ಮಾಡಕತ್ತೀರಿ, whenever you are preparing a equation, ಮ್ಯಾಲಿನ ಈಕ್ವೇಶನ್ ಇದ್ರ ಮೇಲೆ ಪ್ರಭಾವ ಇರ್ತೈತಿ. ಸೊ ಸಪೋಸ್ ನಿಮ್ದು ಮ್ಯಾಲಿನ ಈಕ್ವೇಶನ್ ತಪ್ಪಾಯ್ತಂದ್ರೆ ಮುಂದಿನ ಎಲ್ಲಾ ತಪ್ಪೈತಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಬಿ ಸ್ಲೋ ಅಂಡ್ ಸ್ಟಡಿ, ಫೋಕಸ್ ಅಂಡ್ ದೆನ್ ರೈಟ್. ಡೋಂಟ್ ಬಿ ಇನ್ ಹರಿ ಬರಿ. whatever time is given, it will be sufficient to cover the sum. Okay, so first what you have to do, ಹೆಂಗ ಬಿಡಿಸಬೇಕು ನೋಡ್ರಿ ಲೆಕ್ಕಗಳನ್ನು. ಮೊದಲನೇದಂದ್ರೂ ವಾಕ್ಯ ಓದ್ರಿ. ಏನ್ ಹೇಳ್ಯಾರು, ಪರ್ಚೇಸ್ ಮಷಿನರಿ ಆನ್ ಕ್ರೆಡಿಟ್ ಅಂತ ಹೇಳ್ಯಾರ. ಸೊ ಪರ್ಚೇಸ್ ಮಾಡಿದ್ರೆ ನಿಮ್ ಬಿಸ್ನೆಸ್ ನಲ್ಲಿ ಮಷಿನರಿ ಬರ್ತೈತೋ ಹೋಗ್ತೈತಿ, ಬರ್ತೈತಿ. ಈಗ ಮಷಿನರಿ ಖರೀದಿ ಮಾಡ್ಬೇಕಾದ್ರ ನೀವು ಸಾಮಾನ್ಯವಾಗಿ ಏನ್ ಕೊಡ್ತೀರಿ, ದುಡ್ಡನ್ನು ಕೊಡ್ತೀರಿ. ಹೇಳ್ಯಾರ ಈ ಲೆಕ್ಕದಲ್ಲಿ ಕ್ಯಾಶ್ ಇಸ್ ಗಿವನ್? ನೋ. What they are telling clearly, it is purchased on credit. What do you mean by credit? That the payment will be done into later stage. So it means, is it a liability for the owner? Yes. Is it a liability for the business? Yes. ಇವತ್ತಿಲ್ಕಂದ್ರೆ ನಾಳೆ ನೀವು ಆ ದುಡ್ಡನ್ನು ಕೊಡಬೇಕಾಗ್ತೈತಿ, isn't it? So which are the two accounts which will come into existence? One is the machinery account, second one is the creditor account. Who is a creditor? The one who demands money from the business is called as a creditor. Okay, so either transaction is purchase machinery, will it have any impact on the cash? No. Why no? Because you are not paying any cash only, so the cash balance will remain as it is. What is the balance? 1,50,000. correct? ಬಿಸ್ನೆಸ್ ಅಲ್ಲಿ ಏನ್ ಬಂತು ನೋಡ್ರಿ, ಮಷಿನರಿ ಬಂತು. ಓಕೆ, ಸೊ ಹೌ ಮಚ್ ಇಸ್ ದ ವ್ಯಾಲ್ಯೂ ಆಫ್ ದಟ್ ಮಷೀನ್? 40,000. ವಿಲ್ ದಿಸ್ ಟ್ರಾನ್ಸಾಕ್ಷನ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ ಕ್ಯಾಪಿಟಲ್ ಆಫ್ ದ ಓನರ್? ನೋ. ಸೊ ದ ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಇಸ್. ವಾಟ್ ಈಸ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್? 1,50,000. See, remember, the accountancy is based on dual aspect. ನೀವು ಎಲ್ಲರಿಗೂ ಒಂದು ಇಫೆಕ್ಟ್ ಕೊಟ್ಟಿರಂದ್ರೆ ಮತ್ತೊಂದು ಇಫೆಕ್ಟ್ ಅಷ್ಟೇ ಅಮೌಂಟ್ ಸಲುವಾಗಿ ಬರಲೇಬೇಕು, ಅಂದ್ರೆ ನಿಮ್ಮ ಅಕೌಂಟ್ಸ್ ಟ್ಯಾಲಿ ಆಗ್ತಾವ, ಇಲ್ಕಂದ್ರೆ ಆಗಂಗಿಲ್ಲ. ಸೊ ಈಗ ನೀವು 40,000 ರೂಪಾಯಿದ ಏನ್ ತಂದಿರಿ? ಮಷಿನರಿ ತಂದಿರಿ. ದುಡ್ಡು ಕೊಡ್ತಿದ್ರಿ ಅಂದ್ರೆ ಇದು ಕ್ಯಾಶ್ ಬ್ಯಾಲೆನ್ಸ್ ಕಡಿಮೆ ಆಗ್ತಿತ್ತು. ಬಟ್ ನೀವು ದುಡ್ಡು ಕೊಟ್ಟೇ ಇಲ್ಲ, ಯಾಕಂದ್ರೆ ಇದು ನಗದಿ ವ್ಯವಹಾರ ಇಲ್ಲ, ಉಧಾರಿ ವ್ಯವಹಾರ ಇದೆ. ಇಟ್ಸ್ ನಾಟ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್, ಇಟ್ ಇಸ್ ಅ ಕ್ರೆಡಿಟ್ ಟ್ರಾನ್ಸಾಕ್ಷನ್. And hence it is creating a liability. Okay, ಭವಿಷ್ಯದಲ್ಲಿ ಈ ದುಡ್ಡನ್ನು ನೀವು ಕೊಡಬೇಕಾಗ್ತೈತಿ. And therefore what will come into existence? The creditors will come into existence. How much money you need to pay to these creditors? 40,000 rupees. See, when creditors will come into existence, whenever you are making credit purchases, ಯಾವಾಗ ಕ್ರೆಡಿಟ್ ಪರ್ಚೇಸಸ್ ಮಾಡ್ತೀರಿ ಕ್ರೆಡಿಟರ್ಸ್ ಬರ್ತಾರು, ಯಾವಾಗ ಕ್ರೆಡಿಟ್ ಸೇಲ್ಸ್ ಮಾಡ್ತೀರಿ ಡೇಟಾರ್ಸ್ ಬರ್ತಾರ. ಓಕೆ, ನೆನಪಿಟ್ಕೊಳ್ಳಿ. Now again, your assets should and must be equal to your liabilities. Check ಮಾಡಿ ನೋಡ್ರಿ whether it is equal or not. 1,90,000, 1,90,000 on both the sides. Okay. Now let us go for the next transaction, that is purchased goods for cash. Purchased goods for cash, rupees 20,000. Rupees 20,000. See, understand the difference. This is a credit transaction. This is a cash transaction. Okay.
So wherever there will be a cash transaction, the cash account will come into existence. So one account ಯಾವುದು ಬಂತು ನೋಡ್ರಿ, ಅಸ್ತಿತ್ವದಲ್ಲಿ ಕ್ಯಾಶ್ ಅಕೌಂಟ್ ಬಂತು. What is the another one account? Minimum 2 accounts will be there in each transaction. ಇದನ್ನ ತಿಳ್ಕೊರಿ. ಪ್ರತಿ ಒಂದು ವ್ಯವಹಾರದಲ್ಲಿ ಕನಿಷ್ಠ 2 ಅಕೌಂಟ್ ಅಂತೂ ಇರತ್ತವ. What a word I am using, see, minimum 2 ಅಕೌಂಟ್ ಇರ್ತಾವ. Depending upon the transaction there can be many more accounts. Okay, so ಈಗ ಇಲ್ಲಿ ಯಾವುದಕ್ಕೆ ಡೆಬಿಟ್ ಯಾವುದಕ್ಕೆ ಇಫೆಕ್ಟ್ ಬೀಳ್ತೈತಿ ಅದನ್ನ ನೋಡ್ರಿ. ಓಕೆ, ಸೊ ನೀವು ಸ್ಪಷ್ಟವಾಗಿ ಏನ್ ಹೇಳಿರಿ, ಕ್ಯಾಶ್ ಅನ್ನು ಕೊಟ್ಟು ಗೂಡ್ಸ್ ಅನ್ನು ತಗೊಂಡ್ ಬರಕತ್ತೀರಿ. ವಿಲ್ ಇಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ ಕ್ಯಾಶ್ ಬ್ಯಾಲೆನ್ಸ್? ಎಸ್. ನನಗೆ ನೀವು ಹೇಳಬೇಕು, ನಿಮ್ ಕ್ಯಾಶ್ ಬ್ಯಾಲೆನ್ಸ್ ಇನ್ಕ್ರೀಸ್ ಆಗ್ತೈತಿ ಓ ಡಿಕ್ರೀಸ್ ಆಗ್ತೈತಿ. ಓಕೆ, ಈಗ ಖರೀದಿ ಮಾಡಾಕತ್ತೀರಿ, ದುಡ್ಡನ್ನು ಕೊಡಾಕತ್ತೀರಿ ಅಂದ್ರೆ ಅಲ್ಟಿಮೇಟ್ಲಿ ನಿಮ್ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಸೊ ಮೊದಲು ನಿಮ್ ಕಡೆ ಎಷ್ಟು ಕ್ಯಾಶ್ ಇತ್ತು ನೋಡ್ರಿ, ಯು ಹ್ಯಾಡ್ ಅ ಕ್ಯಾಶ್ ಆಫ್ ರುಪೀಸ್ 1,50,000. ಈ 1,50,000 ದಾಗಿಂದ ನೀವು ಏನ್ ಮಾಡಿರಿ, ಪರ್ಚೇಸಸ್ ಮಾಡಿರಿ, ಖರೀದಿ ಮಾಡಿರಿ. ಸೊ ಯಾವಾಗ ನೀವು ಖರೀದಿ ಮಾಡ್ತೀರಿ, ದುಡ್ಡು ಕೊಟ್ಟು ಖರೀದಿ ಮಾಡಾಕತ್ತೀರಿ ಅಂದ್ರೆ ನಿಮ್ ಕ್ಯಾಶ್ ಬ್ಯಾಲೆನ್ಸ್ ಏನಾಗ್ತೈತಿ, ಮೈನಸ್ ಆಗ್ತೈತಿ, ಡಿಕ್ರೀಸ್ ಆಗ್ತೈತಿ. ಎಷ್ಟರಲ್ಲಿ ಕಮ್ಮಿ ಆಗಿತ್ತು ನೋಡ್ರಿ, 20,000 ರೂಪಾಯಿ ಕಮ್ಮಿ ಆಗಿತ್ತು. ಸೊ ವಾಟ್ ಈಸ್ ದ ಬ್ಯಾಲೆನ್ಸ್ ಆಫ್ ಕ್ಯಾಶ್? 1,30,000. ಈಗ ಈ ಕ್ಯಾಶ್ ಅನ್ನು ಕೊಟ್ಟು ಏನ್ ತಗೊಂಡ್ ಬಂದಿರಿ, ಗೂಡ್ಸ್ ಅನ್ನು ತಗೊಂಡ್ ಬಂದಿರಿ. ನಾನು ನಿನ್ನಿನ ಕ್ಲಾಸ್ ಆಗು ಹೇಳಿ ನೋಡ್ರಿ, ದ ಗೂಡ್ಸ್ ವಿಲ್ ಬಿ ನಾಟ್ ರೆಕಾರ್ಡೆಡ್ ಇನ್ ಟು ದ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ಗುಡ್ಸ್. ವಾಟ್ ಇಟ್ ವಿಲ್ ಬಿ ರೆಕಾರ್ಡೆಡ್ ಆಸ್? ಇಟ್ ವಿಲ್ ಬಿ ರೆಕಾರ್ಡೆಡ್ ಆಸ್ ಸ್ಟಾಕ್, ಪರ್ಚೇಸಸ್, ಸೇಲ್ಸ್, purchase returns, sales returns. Right now it is purchases, but you cannot record it as purchases. It will be recorded as stock only. Okay, so what is the stock of goods that you have? It is rupees 20,000. Okay, ಈಗ ನೋಡಿ ಕ್ಯಾಶ್ ಮೇಲೆ ಇಂಪ್ಯಾಕ್ಟ್ ಆಯ್ತು, ಮಷೀನರಿ ಮೇಲೆ ಏನಾದ್ರು ಇಂಪ್ಯಾಕ್ಟ್ ಆಗ್ತೈತಿ? ಏನೂ ಇಲ್ಲ. ಅಂದ್ರೆ ಇದು ಇದ್ದಿದ್ದಂಗ ನೀವು ಏನ್ ಮಾಡಬೇಕು, ಕ್ಯಾರಿ ಫಾರ್ವರ್ಡ್ ಮಾಡ್ಕೋಬೇಕು. ಸೊ ಹಿಯರ್ ದ ಮಷಿನರಿ ವಿಲ್ ಕಮ್ ಆಸ್ ಇಟ್ ಈಸ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಮಷಿನರಿ? ಸಿ, ಇಟ್ ಈಸ್ rupees 40,000. ಕರೆಕ್ಟ್. ಈಗ ಇದೇನ್ ಟ್ರಾನ್ಸಾಕ್ಷನ್ ಆಯ್ತು, ಇದ್ರದ್ದು ಯಾವುದೇ ಪ್ರಭಾವ ಕ್ಯಾಪಿಟಲ್ ಮೇಲೆ ಬೀಳ್ತೈತಿ? ಇಲ್ಲ. ಸೊ ದ ಕ್ಯಾಪಿಟಲ್ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್. ಅಂಡ್ ವಾಟ್ ಈಸ್ ದ ಕ್ಯಾಪಿಟಲ್ ಬ್ಯಾಲೆನ್ಸ್? ಸಿ, ಇಟ್ ಈಸ್ 1,50,000. Will this transaction have any impact on the creditors? The answer is no. And therefore, the creditors balance also will remain as it is, which is equal to rupees 40,000. So therefore, see, what is the total? The total on both the sides is 1,90,000. 1,90,000, 1,90,000. In the same way, we will go for the next transaction, that is B. What it says? See, purchased car for personal use. Okay, purchased car for personal use. What is the value of this car? See, the value of this car is rupees 80,000. Okay, rupees 80,000. ಈಗ ನೋಡ್ರಿ, ನಾವು ಬಿಸ್ನೆಸ್ ನಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡಬೇಕು, ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಅನ್ನ ರೆಕಾರ್ಡ್ ಮಾಡಬೇಕು. ಬಟ್ ಬಿಸ್ನೆಸ್ ದಾಗಿಂದ ಪರ್ಸನಲ್ ಎಕ್ಸ್ಪೆನ್ಸಸ್ ಕವರ್ ಆಗ್ತಿರ್ತಾವ. ಈಗ ಇಲ್ಲಿ ಏನ್ ಹೇಳ್ಯಾರ ನೋಡ್ರಿ, ಪರ್ಚೇಸ್ಡ್ ಕಾರ್ ಫಾರ್ ಪರ್ಸನಲ್ ಯೂಸ್ ಅಂತ ಹೇಳ್ಬಿಟ್ಟಾರ ಸ್ಪಷ್ಟವಾಗಿ. ಸಪೋಸ್ ಬಿಸ್ನೆಸ್ ಯೂಸ್ ಸಲುವಾಗಿ ಕಾರ್ ಖರೀದಿ ಮಾಡಕತ್ತಾರ ಅಂತ ಹೇಳ್ತಿದ್ರ ಅಂದ್ರೆ ಅದು ಬಿಸ್ನೆಸ್ ಸಲುವಾಗಿ ಏನಾಗ್ತಿತ್ತು, ಆಸ್ತಿ ಆಗ್ತಿತ್ತು, ಅಸೆಟ್ಸ್ ನಲ್ಲಿ ನಾವು ಅದನ್ನ ತೋರಿಸ್ತಿದ್ವಿ. ಓಕೆ, ಬಟ್ ಹಿಯರ್ ವಿ ವಿಲ್ ನಾಟ್ ಶೋ ಕಾರ್ ಆಸ್ ಅ ಅಸೆಟ್. ಸೊ ಇಲ್ಲಿ ನಾವು ಏನ್ ತೋರಿಸ್ತೀವಿ, ದಟ್ ದುಡ್ಡವನ್ನು ತಗೊಂಡ್ ಹೋಗ್ಯಾರು, ಮತ್ ಆ ದುಡ್ಡದಿಂದ ಅವ್ರು ಏನ್ ಬೇಕಾದ್ ಮಾಡ್ಲಿ ನಮಗ್ ಫರಕ್ ಬೀಳಂಗಿಲ್ಲ. ಅವ್ರು ಏನ್ ಮಾಡ್ಯಾರು, ಕಾರವನ್ನು ಖರೀದಿ ಮಾಡ್ಯಾರು. ಸ್ಪಷ್ಟ ಏನ್ ಹೇಳ್ಯಾರ ನೋಡ್ರಿ, ಪರ್ಸನಲ್ ಯೂಸ್ ಸಲುವಾಗಿ ಕಾರ್ ಖರೀದಿ ಆಗೈತಿ. So the car will be not recorded into your books of accounts of business. Okay, ನೋಡ್ರಿ ಇದನ್ನ ಹೆಂಗ್ ಬರೀತೀನಿ ಅಕೌಂಟಿಂಗ್ ಈಕ್ವೇಷನ್ ರೂಪದಲ್ಲಿ. Okay, so let us record. See, first ಅಂದ್ರೆ ಏನ್ ಹೇಳ್ಯಾರು, ಪರ್ಚೇಸ್ಡ್ ಕಾರ್ ಅಂತ ಹೇಳ್ಯಾರು.
ಎಲ್ಲೂ ಲೆಕ್ಕದಾಗ ನೀವು ನನಗೆ ಹೇಳ್ಬೋದು ಮೇಡಮ್ ರೀ ಕ್ಯಾಶ್ ತಗೊಂಡ್ ಹೋಗ್ಯಾರ ಅಂತ ಹೇಳಕತ್ತಿಲ್ಲ, ಅದ್ ನೀವು ತಿಳ್ಕೋಬೇಕು. ಓಕೆ, ಸೊ ಇದ್ರ ಡೈರೆಕ್ಟ್ ಇಂಪ್ಯಾಕ್ಟ್ ಎದ್ರ ಮೇಲೆ ಬಿತ್ತು ನೋಡ್ರಿ, ಕ್ಯಾಶ್ ಬ್ಯಾಲೆನ್ಸ್ ಮೇಲೆ ಬಿತ್ತು. ಸೊ ಕ್ಯಾಶ್ ಬ್ಯಾಲೆನ್ಸ್ ಎಷ್ಟು ಹೇಳ್ಯಾರ ನೋಡ್ರಿ, 1,30,000 ಐತ ಅಂತ ಹೇಳಕತ್ತಾರ ಅವ್ರು. ಆ 1,30,000 ಆಗಿಂದ ಇಲ್ಲಿ ಪರ್ಸನಲ್ ಯೂಸ್ ಅಂತ ನೀವು ಬರಿಬೇಕು. ಅವ್ರ ಕಾರ್ ಅದೇ ಖರೀದಿ ಮಾಡ್ಲಿ, ಏನ್ ಬೇಕಾದರೆ ಖರೀದಿ ಮಾಡ್ಲಿ, ಅಥವಾ ನೀವು ಇನ್ನೂ ಒಂದು ರೈಟ್ ವರ್ಡ್ ಏನ್ ಉಪಯೋಗ ಮಾಡ್ತೀವಿ ಇದ್ರ ಸಲುವಾಗ, ಡ್ರಾಯಿಂಗ್ಸ್ ಅಂತ ಉಪಯೋಗ ಮಾಡ್ತೀವಿ. What is the word or term, basic term of drawings? Any transaction done for the personal use will be recorded with the name drawings. So what is the amount? See, 80,000. So 1,30,000 minus 80,000. How much will be the balance of cash now? It is 70,000. Can I write the car as an asset for the business? No. Why no? Because this car is purchased for personal use. It is not purchased for business use, and therefore this car cannot be considered as a business asset. ನೀವು ಇಲ್ಲಿ ಯಾವ ಅಸೆಟ್ಸ್ ಬರಿಬಹುದು, ಯಾವ್ದು ಬಿಸ್ನೆಸ್ ಅಸೆಟ್ಸ್ ಅದಾವ ಅದನ್ನ ಬರಿಬಹುದು. ಅವ್ರ ಹೆಂಡತಿ ಸಲುವಾಗಿ ಬಂಗಾರ ತಗೊಂಡ್ ಕೊಟ್ರು, ಅಥವಾ ಮಗನ ಸಲುವಾಗಿ ಬೈಕ್ ತಗೊಂಡ್ ಕೊಟ್ರು, ಅಥವಾ ಸ್ವಂತ ಸಲುವಾಗಿ ಕಾರ್ ಖರೀದಿ ಮಾಡ್ಯಾರ, ಏನ್ ಬೇಕಾದಿರ್ಲಿ ಅದು ಅವ್ರ ಪರ್ಸನಲ್ ಎಕ್ಸ್ಪೆನ್ಸಸ್ ದಾಗ ಹೋಗ್ಬಿಡ್ತೈತಿ. ಅದನ್ನ ನಾವು ಇಲ್ಲಿ ಬಿಸ್ನೆಸ್ ಆಸ್ತಿ ಒಳಗೆ ಬರೆಯಕ ಆಗಂಗಿಲ್ಲ. ಓಕೆ, ಸೊ ಇದ್ರ ಇಂಪ್ಯಾಕ್ಟ್ ಮತ್ತೆ ಎರಡನೇದು ಎಲ್ಲಿ ಬೀಳ್ತೈತಿ? ಯಾಕಂದ್ರೆ ನೀವು ನನಗೆ ಕೇಳಬೇಕು, ಮೇಡಮ್ ರೀ ಮತ್ತೆ ನೀವು ಹೇಳ್ತೀರಿ ಪ್ರತಿ ಒಂದಕ್ಕೆ 2 ಇಫೆಕ್ಟ್ ಕೊಡ್ಲೇಬೇಕು. ಎಸ್, ಅದ್ರದ್ದು ಇಂಪ್ಯಾಕ್ಟ್ ಎಲ್ಲಿ ಬೀಳ್ತೈತಿ? ಅವ್ರ ಕ್ಯಾಪಿಟಲ್ ಮೇಲೆ ಬೀಳ್ತೈತಿ. ಆಲ್ ದ ಡ್ರಾಯಿಂಗ್ಸ್ ವಿಲ್ ರೆಡ್ಯೂಸ್ ದ ಕ್ಯಾಪಿಟಲ್. ಸೊ ಇಲ್ಲಿ ಏನ್ ನಿಮ್ದು ಕ್ಯಾಪಿಟಲ್ ಐತಿ, ಎಷ್ಟೈತಿ ನೋಡ್ರಿ ಕ್ಯಾಪಿಟಲ್ ಬ್ಯಾಲೆನ್ಸ್? 1,50,000 ಐತಿ. That 1,50,000 will be reduced by 80,000 as drawings. So drawings always ಏನ್ ಮಾಡ್ತೈತಿ? ಕ್ಯಾಪಿಟಲ್ ಬ್ಯಾಲೆನ್ಸ್ ಕಡಿಮೆ ಮಾಡ್ತೈತಿ. So drawings, what is the value of this drawings? It is rupees 80,000. Okay, so ಈಗ ಇಲ್ಲಿ ಎಷ್ಟು ಬಂತು ನೋಡ್ರಿ ಬ್ಯಾಲೆನ್ಸ್? The balance will come, okay, this is 50,000. Okay, and this will become 70,000. Okay, now ಏನ್ ಬೇರೆ ಅಕೌಂಟ್ಸ್ ಅದಾವ ಮೊದಲೇನು ಈಕ್ವೇಶನ್ ದಾಗ, ಅವು ಆಸ್ ಇಟ್ ಈಸ್ ನೀವು ಫಾರ್ವರ್ಡ್ ಮಾಡ್ಕೋಬೇಕು ನೋಡಿ. ಸೊ ದ ಸ್ಟಾಕ್ ವಿಲ್ ರಿಮೈನ್ ಆಸ್ ಇಟ್ ಈಸ್, ವಿಚ್ ಈಸ್ ಈಕ್ವಲ್ ಟು rupees 20,000. then machinery will remain as it is, which is rupees 40,000. Okay, in the same way here the creditors will remain as it is, which is rupees 40,000. Okay, so see what is the total on both the sides? 1,10,000. Okay, on both the sides the total should then must come same. Equation nenapidri, the asset should then must be always equal to the capital and liabilities. Okay, now let us go for the next transaction. Okay, transaction number E. ಏನ್ ಹೇಳ್ಯಾರ ನೋಡ್ರಿ ಇದರಲ್ಲಿ? paid to creditors in full settlement. paid to creditors in full settlement. rupees 38,000. rupees 38,000. Now in yesterday's class itself I had told you what is the meaning of the word full settlement. Full settlement ಅಂದ್ರೆ ಏನು? ಅವ್ರಿಗೆ ದುಡ್ಡು ಕೊಡುದೈತಿ, ಅದ್ರ ಮೇಲೆ ನೀವು ಇಷ್ಟು ಕೊಟ್ಟು ಅದನ್ನ ಶುದ್ಧ ಮಾಡ್ಲಿಕ್ಕೆ. ಈಗ ಇಲ್ಲಿ ಕ್ರೆಡಿಟರ್ಸ್ ಅದಾರ ನೋಡಿ, ಎಷ್ಟು ದುಡ್ಡು ಕೊಡುದೈತಿ ಕ್ರೆಡಿಟರ್ಸ್ ಗೆ? 40,000 ರೂಪಾಯಿ ಕೊಡುದೈತಿ. ನೀವು ಅವ್ರಿಗೆ ಏನ್ ಹೇಳಕತ್ತೀರಿ? 38,000 ರೂಪಾಯಿ ತಗೋ, ಇನ್ನು ಮುಂದೆ ನಾ ಇದ್ರ ಮೇಲೆ 1 ರೂಪಾಯಿನೂ ಕೊಡಂಗಿಲ್ಲ, ನಿಂದ ಲೆಕ್ಕ ಏನಾಯ್ತು? ಶುದ್ಧ ಆಯ್ತು. ಓಕೆ, ಸೊ ಇಲ್ಲಿ ನೀವು ವಿಚಾರ ಮಾಡಬೇಕು, ಏನ್ ಫರಕಿನ ಅಮೌಂಟ್ ಐತಿ ಅದನ್ನ ನಾವು ಏನಂತ ಕರಿತೀವಿ? ಡಿಸ್ಕೌಂಟ್ ಅಂತ ಕರಿತೀವಿ. ಸೊ ಅದು ಡಿಸ್ಕೌಂಟ್ ರಿಸೀವ್ಡ್ ಆಯ್ತು ಅಥವಾ ಡಿಸ್ಕೌಂಟ್ ಪೇಡ್ ಆಯ್ತು ಅದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ ಅದ್ರ ಇಫೆಕ್ಟ್ ಇರ್ತೈತಿ. 40,000 ರೂಪಾಯಿ ಕೊಡುವುದದ, ಇಟ್ಸ್ ಅ ಲಯಬಿಲಿಟಿ. 40,000 ರೂಪಾಯಿ ಕೊಡುದವ. ನೀವು ಎಷ್ಟು ಕೊಡಾಕತ್ತೀರಿ? 38,000 ರೂಪಾಯಿ ಕೊಡಾಕತ್ತೀರಿ, 38,000 ಕೊಡಾಕತ್ತೀರಿ. ಮತ್ತೇನ್ ಹೇಳಾಕತ್ತೀರಿ? ಫುಲ್ ಸೆಟಲ್ಮೆಂಟ್. ಓಕೆ, ಸೊ ದ ಅಕೌಂಟ್ ವಿಲ್ ಬಿ ಕ್ಲೋಸ್ಡ್.
So here the firm or the business is earning rupees 2000 or it is saving 2000, whatever. So adu ಏನು ಮಾಡ್ತೈತಿ, capital balance increase ಮಾಡ್ತೈತಿ. Okay, see how the impact will be there according to the accounting equation. Okay, now first ಅಂದ್ರು ಯಾವ ಯಾವ ಅಕೌಂಟ್ ಇದರಲ್ಲಿ ಬರ್ತಾವ ಅಂತ ತಿಳ್ಕೊಳ್ಳಿ. ಎಲ್ಲಿ ವಾಕ್ಯದಲ್ಲಿ ಪೇಡ್ ಅಥವಾ ರಿಸೀವ್ಡ್ ಅಂತ ಶಬ್ದ ಬಂತು, ಇಟ್ಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್. Wherever in the transaction you see the word paid or received, it means it is a cash transaction. It means what? Cash account is involved. Second ಯಾವ ಅಕೌಂಟ್ ಇಲ್ಲಿ ಬರಾಕತೈತಿ, ಕ್ರೆಡಿಟರ್ಸ್ ಅಕೌಂಟ್ ಬರಾಕತೈತಿ, ಸ್ಪಷ್ಟ ಕಾಣಕತೈತಿ. ಸೊ ಇಫೆಕ್ಟ್ ಕೊಟ್ಟು ಬಿಡೋಣ. ಮೊದಲನೇ ನಂತರ ಕ್ಯಾಶ್ ಅಕೌಂಟ್ ತಗೊಂಡ್ಬಿಡ್ರಿ. ಕ್ಯಾಶ್ ದಲ್ಲಿ ಎಷ್ಟು ಬ್ಯಾಲೆನ್ಸ್ ಐತಿ ನೋಡ್ರಿ, 50,000 ರೂಪಾಯಿ ಬ್ಯಾಲೆನ್ಸ್ ಐತಿ. ಇನ್ನರ್ ಕಾಲಮ್ ದಾಗ ಬರೀರಿ. ಈ 50,000 ಆಗಿನ ನೀವು ಏನ್ ಮಾಡಕತ್ತೀರಿ, ಅಮೌಂಟ್ ಪೇ ಮಾಡಕತ್ತೀರಿ. ಓಕೆ, ಯಾರಿಗೆ ಪೇ ಮಾಡಕತ್ತೀರಿ, ಕ್ರೆಡಿಟರ್ಸ್ ಗೆ ಪೇ ಮಾಡಕತ್ತೀರಿ. ಹೌ ಮಚ್ ಇಸ್ ದ ಅಮೌಂಟ್ ದಟ್ ಇಸ್ ಬೀಯಿಂಗ್ ಪೇಡ್, 30,000, 38,000 is the amount that you are paying. So in balance ಎಷ್ಟು ಉಳಿತು ನೋಡ್ರಿ, 12,000 ಬ್ಯಾಲೆನ್ಸ್ ಉಳಿತು. ಕರೆಕ್ಟ್. ಇದರದ್ದು ಯಾವುದೇ ಪ್ರಭಾವ, ಇದೇನ್ ವ್ಯವಹಾರ ಐತಿ, ಇದರದ್ದು ಯಾವುದೇ ಪ್ರಭಾವ ಸ್ಟಾಕ್ ಅಥವಾ ಮಷಿನರಿ ಮೇಲೆ ಬೀಳ್ತೈತಿ, ಇಲ್ಲ. ದಟ್ ವಿಲ್ ರಿಮೇನ್ ಆಸ್ ಇಟ್ ಇಸ್. So stock of rupees 20,000 as it is, then machinery of rupees 40,000 as it is. Correct? In the same way, ಈಗ ಕ್ಯಾಪಿಟಲ್ ಮೇಲೆ ಇದ್ರದ್ದು ಏನೇ ಪ್ರಭಾವ ಬೀಳ್ತೈತಿ, ನೋ. ಕ್ಯಾಪಿಟಲ್ ಅಕೌಂಟಿಗೆ ಈ ವ್ಯವಹಾರಿಗೆ ಎಲ್ಲೂ ದೂರ ತನಕ ಸಂಬಂಧ ಇಲ್ಲ. So what is the capital balance? It is 70,000. Will it have an impact on creditors? Yes, it will have an impact, and therefore it will have an impact on this also. 70,000 inner column. Nodri heng gottaitadu. Creditors ಎಷ್ಟು ಕೊಡುವುದೈತಿ? Okay, 40,000 rupees ಕೊಡುವುದವ. Okay, please understand this. ನೀವು ಏನ್ ಮಾಡಕತ್ತೀರಿ, ಪೂರ್ತಿ ಸೆಟಲ್ಮೆಂಟ್ ಅಂತ ಹೇಳಕತ್ತೀರಿ. Okay, full settlement. 40,000. ಕ್ರೆಡಿಟರ್ಸ್ ಬ್ಯಾಲೆನ್ಸ್ ಏನಾಯ್ತು, ನಿಲ್ ಆಯ್ತು. ನೀವು ಕೊಡೋದು ಎಷ್ಟೈತಿ, 40,000. ಕೊಡಾಕತ್ತೀರಿ ಎಷ್ಟು, 38,000. ಸೊ ಬಿಸ್ನೆಸ್ ಗೆ ಲಾಭ ಆಯ್ತು ಇಲ್ಲ, ತಿಳ್ಕೊರಿ. ಯು ಹ್ಯಾವ್ ಟು ಗಿವ್ 40,000, ಯು ಆರ್ ಗಿವಿಂಗ್ 38,000. ಸೊ ದ ಡಿಫರೆನ್ಸ್ ಈಸ್ ದ ಪ್ರಾಫಿಟ್ for the business, and therefore it will be added into the capital. What it is called? It is called discount received. How much is the discount that is received? 2,000. So which is equal to rupees 72,000. Okay. Now check whether your asset is becoming equal to your liability or not. Here the total is coming 72,000. See whether here also the total is coming 72,000. Yes, the total is coming 72,000. Now next transaction, that is F. Yen ಹೇಳ್ತಾರೆ ನೋಡ್ರಿ, sold goods for cash costing rupees 5,000 at rupees 4,500. Okay, let us show it here. Now let us record. What they are saying, see, understand this properly. ಮೊದಲು ತಿಳ್ಕೊರಿ, ಆಮೇಲೆ ಇಫೆಕ್ಟ್ ಕೊಡ್ರಿ.
sold goods for cash costing rupees 5,000 for 4,500. ಮೀನಿಂಗ್ ಏನಾಗ್ತೈತಿ ಇದರದ 5,000 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ ಗೆ 4,500 ರೂಪಾಯಿಗೆ ಮಾರ್ಯಾರ. ಸೊ 5,000 ರೂಪಾಯಿ ಬೆಲೆ ಇದೆ 4,500 ಮಾರ್ಯಾರ ಅಂದ್ರೆ ಲಾಭ ಮಾಡ್ಯಾರ ನುಕ್ಸಾನ್ ಮಾಡ್ಯಾರ? ನುಕ್ಸಾನ್ ಮಾಡ್ಯಾರ. ಕರೆಕ್ಟ್. ಯಾವ್ಯಾವ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ ಅದನ್ನ ತಿಳ್ಕೊಳ್ಳಿ. ಮೊದಲನೇದಂದ್ರೆ ಗೂಡ್ಸ್ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ, ದಟ್ ಈಸ್ ದ ಸ್ಟಾಕ್, ಅದ್ರ ಮೇಲೆ ಇಂಪ್ಯಾಕ್ಟ್ ಬೀಳ್ತೈತಿ. ನೆಕ್ಸ್ಟ್ ಏನ್ ಹೇಳ್ಯಾರು? ಫಾರ್ ಕ್ಯಾಶ್ ಅಂತ ಹೇಳ್ಯಾರು. ಓಕೆ, ಸೊ ಯಾವ ಎರಡನೇ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ? ಕ್ಯಾಶ್ ಅಕೌಂಟ್ ಮೇಲೆ ಪ್ರಭಾವ ಬೀಳ್ತೈತಿ. ಈಗ ಇದ್ದಿದ್ದಕ್ಕಿಂತ ಕಡಿಮೆ ದರದಲ್ಲಿ ಮಾರ್ಯಾರ ಅಂದ್ರೆ ಏನ್ ಮಾಡ್ಕೊಂಡಾರು? ನುಕ್ಸಾನ್ ಮಾಡ್ಯಾರ. ಸೊ ಆ ಪ್ರಾಫಿಟ್ ಇತ್ತಂದ್ರೂ ಕ್ಯಾಪಿಟಲ್ ಮೇಲೆ, ಈಗ ಇಲ್ಲಿ ಪ್ರಾಫಿಟ್ ಆಗಿತ್ತಂದ್ರೆ ಕ್ಯಾಪಿಟಲ್ ಮೇಲೆ ಪ್ರಭಾವ ಬಿತ್ತಿಲ್ಲ. ಅದೇ ರೀತಿಯಿಂದ ನುಕ್ಸಾನ್ ಆಯ್ತಂದ್ರೂ ಅದರ ಪ್ರಭಾವ ಎದ್ರ ಮೇಲೆ ಬೀಳ್ತೈತಿ? ಕ್ಯಾಪಿಟಲ್ ಮೇಲೆ ಬೀಳ್ತೈತಿ. ಸೊ ಎಷ್ಟು ಅಕೌಂಟ್ಸ್ ಮೇಲೆ ಇದರ ಇಫೆಕ್ಟ್ ಅಥವಾ ಪ್ರಭಾವ ಬೀಳ್ತೈತಿ? 3 ಅಕೌಂಟ್ಸ್. ಯಾವ್ಯಾವ ಹೇಳ್ರಿ? ಸ್ಟಾಕ್ ಅಕೌಂಟ್, ಕ್ಯಾಶ್ ಅಕೌಂಟ್, ಕ್ಯಾಪಿಟಲ್ ಅಕೌಂಟ್. ಹೆಂಗ್ ಬೀಳ್ತೈತಿ ನೋಡ್ಕೋರಿ. ಕ್ಯಾಶ್ ಬ್ಯಾಲೆನ್ಸ್ ಎಷ್ಟೈತಿ? ದ ಕ್ಯಾಶ್ ಬ್ಯಾಲೆನ್ಸ್ ಈಸ್ rupees 12,000. ನೀವು ಗೂಡ್ಸ್ ಅನ್ನು ಮಾರುವುದರಿಂದ ದುಡ್ಡು ಬರ್ತೈತಿ. ವೆನ್ ಯು ಸೆಲ್ ದ ಗೂಡ್ಸ್ ಕ್ಯಾಶ್ ವಿಲ್ ಕಮ್, ಸೊ ದಟ್ ವಿಲ್ ಬಿ ಆಡೆಡ್. ಏನಂತ ಹೇಳಿದ್ರಿ ಇಲ್ಲಿ? ಸೇಲ್ಸ್. ಓಕೆ, ಸೊ ಈಗ ಎಷ್ಟು ರುಪೀಸ್ ಅದ ಸೇಲ್ಸ್ ಆಗೈತಿ? 4,500 ಓನ್ಲಿ. ಕೈಯಾಗ ದುಡ್ಡು ಎಷ್ಟು ಬಂದೈತಿ ಅಷ್ಟ ಬರಿಬೇಕಿಲ್ಲಿ. ಓಕೆ, 5,000 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ ಹೋಗ್ಯಾವ ನಿಜ, ಬಟ್ ಅದಕ್ಕೆ ದುಡ್ಡು ಎಷ್ಟು ಬಂದೈತಿ? 4,500. ಸೊ ನೀವು 4,500 ಬರಿಬೇಕಿಲ್ಲಿ, 5,000 ಬರೆಯಕ್ ಆಗಂಗಿಲ್ಲ. ಓಕೆ, ಸೊ therefore what is the total balance now? 16,500. ನೆಕ್ಸ್ಟ್ ಅಕೌಂಟ್ ಯಾವ್ದೈತಿ ನೋಡ್ರಿ? ಸ್ಟಾಕ್. ನಿಮ್ ಕಡೆ ಗೂಡ್ಸ್ ಎಷ್ಟು ಐತಿ? 20,000 ರೂಪೀಸ್ ಅದ ಗೂಡ್ಸ್ ಅದಾವ. ಈಗ ಇದ್ರಾಗಿ ನೀವು ಏನ್ ಮಾಡಿರಿ? ಸೇಲ್ಸ್ ಮಾಡಿರಿ. ಸೊ ನೀವು ಸೇಲ್ಸ್ ಮಾಡಿದ್ರೆ ನಿಮ್ ಬ್ಯಾಲೆನ್ಸ್ ಹೆಚ್ಚಿಗೆ ಆಗ್ತೈತೋ ಕಡಿಮೆ ಆಗ್ತೈತಿ? ಗೂಡ್ಸ್ ಬಂತಂದ್ರ ಅಡಿಷನ್ ಆಗ್ತೈತಿ, ಗೂಡ್ಸ್ ಹೋದು ಅಂದ್ರ ಸಬ್ಸ್ಟ್ರಾಕ್ಷನ್ ಆಗ್ತೈತಿ. ಈಗ ಪ್ರಶ್ನೆ ಬೀಳ್ತೈತಿ ಅಮೌಂಟ್. 4,500 ರೂಪಾಯಿ ಬರೀತೀರಿ, 5,000 ರೂಪಾಯಿ ಬರೀತೀರಿ? 5,000 ರೂಪಾಯಿ. ಯಾಕಂದ್ರೆ ನೀವು ಏನ್ ಗೂಡ್ಸ್ ಮಾರೀರಿ ಅದ್ರ ಬೆಲೆ ಎಷ್ಟೈತಿ? ಅದ್ರ ಬೆಲೆ 5,000 ಐತಿ. ಮಾರ್ಬೇಕಾದ್ರೆ 4,500 ರೂಪಾಯಿಗೆ ಮಾರೀರಿ. So what is the value of the goods that you have sold? 5,000. So in ನಿಮ್ಮ ಅಂಗಡಿಯಾಗ ಎಷ್ಟು ರೂಪೀಸ್ ಅದ ಸ್ಟಾಕ್ ಐತಿ ನೋಡ್ರಿ? 50,000 ರೂಪೀಸ್ ಅದ ಸ್ಟಾಕ್ ಐತಿ. ನೆಕ್ಸ್ಟ್ ಏನೈತಿ? ಮಷೀನರಿ. ಇದರ ಮೇಲೆ ಏನಾದ್ರು ಪ್ರಭಾವ ಬೀಳ್ತೈತಿ ವ್ಯವಹಾರದ? ಇಲ್ಲ. ಓಕೆ, ಸೊ ದ ಮಷೀನರಿ ಬ್ಯಾಲೆನ್ಸ್ ವಿಲ್ ರಿಮೇನ್ ಆಸ್ ಇಟ್ ಈಸ್. And what is the balance of machinery? It is rupees 40,000. Correct? Now let us come to this side. Capital. What is the capital balance? See, the capital balance is rupees 72,000. ಈಗ ಈ ವ್ಯವಹಾರವನ್ನು ತಿಳ್ಕೋರಿ. 5,000 ರೂಪಾಯಿ ಬೆಲೆ ಇರುವಂತ ಗೂಡ್ಸ್ ಗೆ 4,500 ರೂಪಾಯಿಗೆ ಮಾರಿರಂದ್ರೆ ನೀವು ಏನ್ ಮಾಡಿರಿ? ಇಲ್ಲಿ ನುಕ್ಸಾನ್ ಮಾಡಿರಿ. ಸೊ ಮೈನಸ್ ಲಾಸ್. ಎದ್ರ ಮೇಲೆ? ಆನ್ ಸೇಲ್ಸ್. ಎಷ್ಟು ರೂಪೀಸ್ ಅದ? 500. ಸೊ ಇನ್ ನಿಮ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಎಷ್ಟು ಆಯ್ತು ನೋಡ್ರಿ? ಇಟ್ ಈಸ್ 71,500. ಈ ವ್ಯವಹಾರದ ಯಾವುದೇ ಪ್ರಭಾವ ನಿಮ್ ಕ್ರೆಡಿಟರ್ಸ್ ಮೇಲೆ ಬೀಳ್ತೈತಿ? ಇಲ್ಲ. ಅವ್ರದ್ದು ಅಕೌಂಟ್ ಆಲ್ರೆಡಿ ಶೂನ್ಯ ಆಗ್ಬಿಟ್ಟೈತಿ, ಕ್ಲೋಸ್ ಆಗ್ಬಿಟ್ಟೈತಿ. ಸೊ ಅದನ್ನ ಬರೆಯೋದು ಅವಶ್ಯಕತೆನೂ ಇಲ್ಲ. ಸೊ ಈಗ ನಿಮ್ದ ಈಕ್ವೇಶನ್ ಏನಾಗ್ಬೇಕು ನೋಡ್ರಿ? ಮ್ಯಾಚ್ ಆಗ್ಬೇಕು ಎರಡು ಕಡೆ. ಚೆಕ್ whether the total is coming 71,500 on both the sides or not. ಎರಡು ಕಡೆ ಸೇಮ್ ಬಂತಂದ್ರೆ ನಿಮ್ ಲೆಕ್ಕ ಕರೆಕ್ಟ್, ಅದರ್ವೈಸ್ ತಪ್ಪು. ಓಕೆ, ಕರೆಕ್ಟ್. ನೆಕ್ಸ್ಟ್ ಎಂಟ್ರಿ ಹೋಗೋನು, ದಟ್ ಈಸ್ ಜಿ. ಏನ್ ಹೇಳ್ತಾರ ನೋಡ್ರಿ? ಪೇಡ್ ರೆಂಟ್. ಇಷ್ಟ ಎರಡ ಶಬ್ದದ ಏನೈತಿ? ವ್ಯವಹಾರ ಐತಿ, ಟ್ರಾನ್ಸಾಕ್ಷನ್ ಐತಿ. ₹1,000. ಸೊ ನಾ ಈಗ ತಾನೇ ನಿಮಗೆ ಹೇಳೀನಿ, ಯಾವಾಗ ಲೆಕ್ಕದಲ್ಲಿ ಪೇಡ್ ಅಥವಾ ರಿಸೀವ್ಡ್ ಅಂತ ಶಬ್ದ ಬಂತಂದ್ರ ಅದು ಎಂತ ವ್ಯವಹಾರ ಐತಿ? ಕ್ಯಾಶ್ ಟ್ರಾನ್ಸಾಕ್ಷನ್ ಐತಿ. ವಾಟ್ ಈಸ್ ದ ಸೆಕೆಂಡ್ ಇಫೆಕ್ಟ್? ಇಟ್ ಈಸ್ ರೆಂಟ್. ನಾವ್ ಟೆಲ್ ಮಿ, ರೆಂಟ್ ಪೇ ಮಾಡಕತ್ತೀರಂದ್ರ ಎಕ್ಸ್ಪೆನ್ಸ್ ಐತಿ, ಇನ್ಕಮ್ ಐತಿ? ಎಕ್ಸ್ಪೆನ್ಸ್ ಐತಿ. And if there is any expense, it will reduce your capital balance. See, yesterday also I told this. Remember now again. If there is profit, increase the capital. If there is loss, decrease the capital. If there is drawings, decrease the capital. If there is income, increase the capital. If there is expense, decrease the capital. Correct? So, let us show. Okay? Now, paid ಅಂತ ಹೇಳಿರಿ. So, first effect ಎದರ ಮೇಲೆ ಬಿತ್ತು? Cash ಮೇಲೆ. What is the cash balance? See, the cash balance is 16,500.
ಸೊ ವೆನ್ ಯು ಸೇ ಪೇ, ಪೇ ಯಾವಾಗ ಅಂತೀರಿ? ನಿಮ್ ಕ್ಯಾಶ್ ಜಾಸ್ತಿ ಆಗ್ತೈತೋ ಕಡಿಮೆ ಆಗ್ತೈತಿ? ಕಡಿಮೆ ಆಗ್ತೈತಿ. ಏನ್ ಪೇ ಮಾಡಿರಿ? ರೆಂಟವನ್ನು ಪೇ ಮಾಡಾಕತ್ತೀರಿ. ಎಷ್ಟೈತಿ ರೆಂಟ್? 1000 rupees ಐತಿ. ಸೊ your cash balance will decrease by rupees 1000. What is the balance now? 15,500. Will it have any impact on the stock? No. The stock balance will remain as it is for rupees 15,000. Okay. Will it have any impact on machinery? No. So the machinery balance also will remain as it is for rupees 40,000. Correct? Now check for the capital balance. ಅದರ ಮೇಲೆ ಇದರ ಏನೇ ಪ್ರಭಾವ ಬೀರ್ತೈತಿ? Yes. ನಾ ಈಗ ತಾನೇ ನಿಮಗೆ ಹೇಳೇನಿ. ಖರ್ಚು ಬಂತಂದ್ರೆ ಕ್ಯಾಪಿಟಲ್ ಬ್ಯಾಲೆನ್ಸ್ ಏನಾಗ್ತೈತಿ? ಕಡಿಮೆ ಆಗ್ತೈತಿ, ಡಿಕ್ರೀಸ್ ಆಗ್ತೈತಿ. So 71,500 minus rent, which is 1,000. So what is the capital balance now? 70,500. According to the equation, both the side total should and must come same. So what will be the total on both the sides? 70,500 on both the sides. Okay. So this is it. Now let us go for the last transaction of this question. Okay. So what the last transaction says? Transaction number H. Yen ಹೇಳ್ತೈತಿ ನೋಡ್ರಿ. Commission received in advance. Commission received in advance. Amount is rupees 2,000. Okay. Now show the impact of this transaction into the business in the form of equation. Okay. So what is the equation? Assets is equal to capital plus liabilities. So capital plus liabilities assets. ಸ್ಪಷ್ಟವಾಗಿ ವಾಕ್ಯದಲ್ಲಿ ಏನ್ ಬಂತು ನೋಡ್ರಿ? ರಿಸೀವ್ಡ್. ಎಲ್ಲಿ ವಾಕ್ಯದಲ್ಲಿ ರಿಸೀವ್ಡ್ ಪೇಡ್ ಅಂತ ಶಬ್ದ ಬಂತು, ಇಟ್ಸ್ ಅ ಕ್ಯಾಶ್ ಟ್ರಾನ್ಸಾಕ್ಷನ್, ಕ್ಯಾಶ್ ಅಕೌಂಟ್ ವಿಲ್ ಬಿ ದೇರ್. ವಾಕ್ಯದ ಆಧಾರ ಮೇಲೆ ನೀವು ತಿಳ್ಕೋಬೇಕು, ದುಡ್ಡು ಬರಾಕತೈತಿ ಓ ಹೋಗಾಕತೈತಿ. ರಿಸೀವ್ಡ್ ಮೀನ್ಸ್ ದ ಮನಿ ವಿಲ್ ಕಮ್ ಆರ್ ಗೋ, ಇಟ್ ವಿಲ್ ಕಮ್. ಸೊ ರೈಟ್ ಡೌನ್ ಕ್ಯಾಶ್. What is the balance? See, it is 15,500. Always the balance will be taken from the previous transaction. Hence, it has to be correct. Okay. So, what is the balance? 15,500. In that, add what? Commission. ಈಗ ನೋಡ್ರಿ, ಅಡ್ವಾನ್ಸ್ ನಲ್ಲಿ ಕೊಡಾಕತ್ತಾರಂದ್ರೆ ನಾವು ಅಡ್ವಾನ್ಸ್ ದಾಗ ನಾವು ದುಡ್ಡು ತಗೋಂಗಿಲ್ಲ ಅಂತ ಏನು ಹೇಳಂಗಿಲ್ಲ. ಲಕ್ಷ್ಮಿ ತಿಲಕ್ ಮಾಡಕ್ ಬಂದ್ರಂದ್ರ ಜಳಕ ಮಾಡಕ್ ಹೋಗಂಗಿಲ್ಲ ಅಂತ ಒಂದು ಗಾದೆ ಮಾತೈತಿ. ಓಕೆ. ಸೊ ದುಡ್ಡು ಬರಾಕತೈತಿ, ಟೋನ್ ಬಿಡ್ರಿ, ಅದ್ರದ್ದು ಏನ್ ಇಫೆಕ್ಟ್ ಕೊಡೋದಿರ್ತೈತಿ ಅದನ್ನ ಕೊಟ್ಬಿಡ್ರಿ. ಸೊ ಕಮಿಷನ್ ಹೌ ಮಚ್ ಇಟ್ ಈಸ್ rupees 2,000. ಸೊ ನಿಮ್ ಕ್ಯಾಶ್ ಬ್ಯಾಲೆನ್ಸ್ ಏನಾಯ್ತು ನೋಡ್ರಿ, ಇನ್ಕ್ರೀಸ್ ಆಯ್ತು. ಅಂಡ್ ವಾಟ್ ಇಸ್ ದ ಬ್ಯಾಲೆನ್ಸ್ ನೌ? 70,500. ಈ ವ್ಯವಹಾರದ ಯಾವುದೇ ಪ್ರಭಾವ ಸ್ಟಾಕ್ ಮೇಲೆ ಬೀಳ್ತೈತಿ? ಇಲ್ಲ. ಸೊ ದಟ್ ವಿಲ್ ರಿಮೇನ್ ಆಸ್ ಇಟ್ ಈಸ್ ಫಾರ್ rupees 15,000. ಅದರದ್ದು ಯಾವುದೇ ಪ್ರಭಾವ ಮಷೀನರಿ ಮೇಲೆ ಬೀಳ್ತೈತಿ? ಇಲ್ಲ. ಸೊ ದಟ್ ವಿಲ್ ಆಲ್ಸೋ ರಿಮೇನ್ ಆಸ್ ಇಟ್ ಈಸ್ ಫಾರ್ rupees 40,000. ಈ ವ್ಯವಹಾರದ ಏನೇ ಪ್ರಭಾವ ನಿಮ್ ಕ್ಯಾಪಿಟಲ್ ಮೇಲೆ ಬೀಳ್ತೈತಿ? ಇಲ್ಲ. ಓಕೆ. ಸೊ ದ ಕ್ಯಾಪಿಟಲ್ ವಿಲ್ ರಿಮೇನ್ ಆಸ್ ಇಟ್ ಈಸ್ ಫಾರ್ rupees 70,500. Any income received in advance is a liability and therefore it will be shown separately on the liability side. So commission advance tar banditandra ನೀವು ಅದನ್ನ ಸೆಪರೇಟ್ ಆಗಿ ತೋರಿಸಬೇಕು. Commission received in advance. Actually it is income received in advance. Received in advance. And what is the amount? See, amount is rupees 2,000. Okay. So again at the end your total should and must be same. 72,500, 72,500. Okay. So ಈ ರೀತಿಯಿಂದ ಏನಾಗ್ತೈತಿ ನೋಡ್ರಿ, ನಿಮ್ಮ ಬ್ಯಾಲೆನ್ಸಸ್ ತಯಾರಾಗ್ತಾವು. ಓಕೆ. ಸೊ ಓಕೆ, ಟೆಕ್ಸ್ಟ್ ಬುಕ್ ಪ್ರಕಾರನು ಆನ್ಸರ್ ಕರೆಕ್ಟ್ ಇದೆ. ಓಕೆ. ಸೊ ಈಗ question number 5 is for your homework. Okay, what is the homework? Homework is question number 5 from your textbook. Everybody should solve this and send me a pic. ಯಾಕಂದ್ರೆ ಇದರ ಆಧಾರ ಮೇಲೆ ನಿಮ್ದು ಅಟೆಂಡೆನ್ಸ್ ತಗೋತೀನಿ.
ನೆನಪಿರಲಿ, ಅಟ್ ದ ಎಂಡ್ ವಾಟ್ ಎವರ್ ವರ್ಕ್ ಐ ಆಮ್ ಗಿವಿಂಗ್ ಐ ವಿಲ್ ಕನ್ಸಿಡರ್ ಆಲ್ ಇಟ್ ಇನ್ ಟು ಯುವರ್ ಮಾರ್ಕ್ಸ್. ಓಕೆ, ಸೊ ನೀವು ಇದನ್ನ ಹೋಮ್ವರ್ಕ್ ಬಿಡಿಸಬೇಕು. ನಾಳೆ ಇದು ವಿಡಿಯೋ ಅಪ್ಲೋಡ್ ಆಯ್ತಂದ್ರೆ ನಾಡ್ದು ಅನ್ನೋದ್ರೊಳಗೆ 24 ತಾಸೊಳಗೆ ನನಗೆ ಹೋಮ್ವರ್ಕ್ ಮುಟ್ಬೇಕು. ಓಕೆ, ವಿ ಶಾಲ್ ಕಂಟಿನ್ಯೂ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು.